ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡು ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷ್ಯದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷರುಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ಮಿಥುನ ರಾಶಿ 2026 ಈ ಒಂದು ಜುಲೈ ತಿಂಗಳ ಈ ವಾರದಲ್ಲಿ 5ನೇ ತಾರೀಕು ನಂತರದ ಈ ಒಂದು ಮಿಥುನ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಇರುವಂತಹ ಫಲ ಅಂದ್ರೆ ಬಹಳ ಮುಖ್ಯವಾಗಿ ರಾಶಿಯಲ್ಲಿರುವಂತಹ ಸೂರ್ಯಗ್ರಹ ಬಂದು ತೃತೀಯಾಧಿಪತಿ ರಾಶಿಯಲ್ಲಿರುವಂತದ್ದು ಯೂಶುವಲ್ ಆಗಿ ಏರ್ ಫಾಲ್ ಸಮಸ್ಯೆಗಳು, ಮುಖದಲ್ಲಿ ಕಲೆಗಳು, ಆಮೇಲೆ ಆರೋಗ್ಯದಲ್ಲಿ ಸಮಸ್ಯೆಗಳು, ವಿಪರೀತವಾದ ಫ್ರಸ್ಟ್ರೇಷನ್, ಕೋಪ ಆಗುವಂಥದ್ದು, ಆಂಗ್ಸೈಟಿ ಇಶ್ಯೂಸ್ಗಳು ಬರುವಂಥದ್ದು, ಅನವಶ್ಯಕವಾಗಿ ನಿಮಗೆ ಗೊತ್ತಿಲ್ಲದಲ್ಲೇ ಕಿರಿಕಿರಿಗಳಾಗುವಂಥದ್ದು. ಜಗಳಗಳು ಅಂದ್ರೆ ನಿಮಗೆ ಆ ಸಂಬಂಧವೇ ಇಲ್ಲದ ವ್ಯಕ್ತಿಗಳ ಜೊತೆ ನಿಮಗೆ ಜಗಳಗಳು, ಕಿರಿಕಿರಿಗಳಾಗಬಹುದು. ಬಹಳ ಸಂಯಮದಿಂದ ವರ್ತಿಸಬೇಕಾಗುತ್ತೆ. ಮನಸ್ಸು ಯಾವಾಗಲೂ ಕೂಡ ಒಂದು ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಬಹಳ ಕೇರ್ಫುಲ್ ಆಗಿರುವಂತದ್ದು ಈ ಒಂದು ಮಿಥುನ ರಾಶಿಯಲ್ಲಿ ಜನಿಸಿದಂತವ್ರು ಫಾಲೋ ಮಾಡಬೇಕಾಗತ್ತೆ. ದ್ವಿತೀಯದಲ್ಲಿ ಇರುವಂತಹ ಗುರುಗ್ರಹ ಮತ್ತು ಬುಧಗ್ರಹದಿಂದ ಆಕಸ್ಮಿಕ ಧನ ಲಾಭವಾಗುತ್ತೆ. ಕೊಟ್ಟಿರುವಂತಹ ಹಣ ಬರ್ಬೋದು, ಅಥವಾ ಸ್ತ್ರೀ ಧನ ಅಂತಾರೆ, ಹೆಣ್ಣುಮಕ್ಳಿಂದ ಬರ್ಬೇಕಾಗಿರೋ ಧನ, ಮಾತೃಧನ ಅಂತಾರೆ, ತಾಯಿಯಿಂದ ಬರ್ಬೇಕಾಗಿರುವಂತಹ ಧನ ಆಗಿರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಹಣ ಆಗಿರ್ಬೋದು, ನಿಮಗೆ ಸೇರುತ್ತೆ. ಆಕಸ್ಮಿಕವಾಗಿ ಬಂದು ಸೇರುತ್ತೆ. ಹಾಗಂತೇಳಿ ಲಾಟ್ರಿಗಳನ್ನ ತಗೋಬೇಕಾ, ಅಥವಾ ನಾನು ಇದನ್ನ ಮಾಡ್ಬೇಕಾ, ಆನ್ಲೈನ್ ರಮ್ಮಿ ಅಂತ ಏನೇನೋ ಗೇಮ್ಗಳು ಇವೆಲ್ಲ ಮಾಡ್ಬೇಕಾದ್ರೆ ಖಂಡಿತವಾಗಲೂ ಜೂಜಾಟದಿಂದ ಬರುವಂತಹ ಹಣ ಅಲ್ಲ. ಅದಕ್ಕೊಂದು ನಿಮಗೇ ಸೇರ್ಬೇಕಾಗಿರುವಂತಹ ಒಂದು ಹಣ, ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು, ಪಿತ್ರಾಜಿತಕ್ಕೆ ಸಂಬಂಧಪಟ್ಟಿದ್ದು. ಜೂಜಾಟದಿಂದ ಬರುತ್ತಾ ಹಣ ಅಂತ ಕೇಳುವಂತ ಮೂರ್ಖರಿದ್ದಾರೆ. ಆತರ ಯಾವ ಕಾರಣಕ್ಕೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಕ್ ಹೋಗ್ಬೇಡಿ. ಜೂಜಿಂದ ಯಾರು ಸಹ ಸಕ್ಸಸ್ಫುಲ್ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಲಾಟರಿ ಟಿಕೆಟ್ ಗಳಿಗೆ ಸಂಬಂಧಪಟ್ಟ ದಯವಿಟ್ಟು ನಮಗೆ ಕರೆಯನ್ನು ಕೂಡ ಮಾಡಬೇಡಿ. ಸೊ ಇದಾದ ನಂತರ ಇನ್ನೊಂದು ವಿಚಾರ ಏನ್ ಬರುತ್ತೆ ಅಂತಂದ್ರೆ, ಚತುರ್ಥಾಧಿಪತಿ 2ನೇ ಮನೆಯಿಂದ ಪ್ರಾಪರ್ಟಿಯಿಂದ ಧನ ಲಾಭ ಆಗುತ್ತೆ. ಅಂದ್ರೆ ಒಂದು ಪ್ರಾಪರ್ಟಿನ ಮಾರಿ ಹಣ ಬರ್ಬೋದು, ಪಿತ್ರಾಜಿತ ಸೊತ್ತಿನ ಮಾರಿ ಹಣ ಬರ್ಬೋದು, ವೆಹಿಕಲ್ ನ ಮಾರಿ ಹಣ ಬರ್ಬೋದು. ಯಾವುದೋ ಒಂದು ಮಾರಾಟಕ್ಕಿಟ್ಟಿದ್ರೆ ಅದರಿಂದ ಅನುಕೂಲವಾಗುತ್ತೆ. ಹಾಗೇನೆ ಗುರುಗ್ರಹ ಬಂದು ಸಪ್ತಮಾಧಿಪತಿ, ದಶಮಾಧಿಪತಿ ಆಗಿರೋದ್ರಿಂದ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ಗೆ ಈ ಸಮಯದಲ್ಲಿ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲಿ ಅನುಕೂಲಗಳಾಗುತ್ತೆ. ಉದ್ಯೋಗದಲ್ಲಿ ಬಂದು ನಿಮಗೆ ದಶಮ ಭಾವದಲ್ಲಿರುವಂತಹ ಶನಿಗ್ರಹದಿಂದ ಉದ್ಯೋಗದಲ್ಲಿ ತುಂಬಾ ಟೆನ್ಷನ್ಗಳು, ಕಿರಿಕಿರಿಗಳು ಕ್ರಿಯೇಟ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದಿರುವಂತಹ ಆತಂಕಗಳು, ಟೆನ್ಷನ್ಗಳು ನಿಮಗೆ ಕ್ರಿಯೇಟ್ ಆಗುತ್ತೆ ಶನಿಗ್ರಹದಿಂದ. ಶನಿಗ್ರಹ ಯಾವಾಗಲೂ ಕೂಡ ಸ್ಲೋ ಮೂವಿಂಗ್ ಪ್ಲಾನೆಟ್ ಆಗಿರೋದ್ರಿಂದ ನಿಮಗೆ ಯಾವಾಗಲೂ ಸಹ ಕಿರಿಕಿರಿಗಳು ಉಂಟು ಮಾಡುತ್ತೆ. ನಿಮಗಿಂತ ವಯಸ್ಸಲ್ಲಿ ದೊಡ್ಡವರಿಂದ ನಿಮಗೆ ಅನಾನುಕೂಲಗಳು, ಕಿರಿಕಿರಿಗಳು, ಮನಸ್ಸಿಗೆ ನೋವಾಗುವಂತ ಘಟನೆಗಳು ಈ ಮಿಥುನ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಆಗುತ್ತೆ. ಹಾಗೇನೆ ನವಮ ಭಾವದಲ್ಲಿರುವಂತಹ ರಾಹುಗ್ರಹದಿಂದ ತಂದೆಯ ಜೊತೆಗೆ ಸಂಬಂಧಗಳು ಹಾಳಾಗುವಂಥದ್ದು, ತಂದೆಯ ಆರೋಗ್ಯದಲ್ಲಿ ಏರುಪೇರು, ತಂದೆಯೊಟ್ಟಿಗೆ ಮನಸ್ತಾಪಗಳು ಕ್ರಿಯೇಟ್ ಆಗುತ್ತೆ. ಬಹಳ ಕೇರ್ಫುಲ್ ಆಗಿರ್ಬೇಕು ಮಿಥುನ ರಾಶಿಯವರು. ಪ್ರಾಪರ್ಟಿ ಮಾಡೋದಕ್ಕೆ ಬಹಳ ಒಳ್ಳೆಯ ಸಮಯ. ಅದರಲ್ಲೂ ಕೃಷಿ ಭೂಮಿಯನ್ನು ಮಾಡೋದಕ್ಕೆ, ಹಳೆಯ ಪ್ರಾಪರ್ಟಿನ ತಗೊಳ್ಳೋದಕ್ಕೆ, ಹಳೆ ಮನೆಗಳಿರುತ್ತೆ, ಕೃಷಿ ಭೂಮಿ ಇರುತ್ತೆ, ತೋಟಗಳಿರುತ್ತೆ, ಎಸ್ಟೇಟ್ಗಳನ್ನ ತಗೊಳ್ಳೋದಕ್ಕೆ ಇದೊಂದು ಸುಸಮಯ. ಮಿಥುನ ರಾಶಿಯವರಿಗೆ ಅಂತ ಅವಕಾಶ ಬಂದ್ರೆ ನೀವು ಖಂಡಿತವಾಗ್ಲೂ ಖರೀದಿ ಮಾಡಬಹುದು. ಹಸ್ತರೇಖೆಯಲ್ಲೂ ಕೂಡ ನಿಮಗೆ ಪ್ರಾಪರ್ಟಿ ತಗೊಳ್ಳೋ ಯೋಗ ಆ ಟೈಮಲ್ಲಿ ಬಂದಿದೆ ಅಂದ್ರೆ ನೀವು ತಗೊಳ್ಳೋದ್ರಿಂದ ಅತಿ ಹೆಚ್ಚಿನ ಲಾಭವನ್ನ ನೀವು ಪಡ್ಕೊಳ್ತೀರಾ. ಇದು ಬಂದು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ಇಷ್ಟು ವಿಚಾರಗಳಿದೆ.
ಹಾಗೇನೆ ಪಂಚಮಾಧಿಪತಿ ಆಗಿರುವಂತಹ ಶುಕ್ರ 3ನೇ ಮನೆಯಲ್ಲಿರೋದು ತಮ್ಮ ಮಕ್ಕಳು ದೂರ ಪ್ರಯಾಣ ಮಾಡ್ತಾರೆ, ಮಕ್ಕಳಿಗೆ ಅಭಿವೃದ್ಧಿ ಅನುಕೂಲಗಳಾಗುತ್ತೆ, ಸಂತಾನದ ಅವಕಾಶಗಳು ಕ್ರಿಯೇಟ್ ಆಗುತ್ತೆ ಮಿಥುನ ರಾಶಿಯವರಿಗೆ.